ಆರ್ ಡೈ ಕನ್ನಡ ನ್ಯೂಸ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಹುಕ್ಕೇರಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಗ್ರಾಮ ಘಟಕಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ರೈತ ಬಾಂಧವರ ಗಮನಕ್ಕೆ. ನಾಳೆ ನಡೆಯಬೇಕಿದ್ದ ಹೋರಾಟದ ಪೂರ್ವಭಾವಿಯಾಗಿ ಇಂದು ತಾಲೂಕು ಪಂಚಾಯತ್ ಇಒ, ಕುಡಿಯುವ ನೀರಿನ ಇಲಾಖೆಯ ಎಇಎ, ಎಲ್ಲ ಪಿಡಿಒಗಳು, ವಾಟರ್ಮ್ಯಾನ್ಗಳು ಹಾಗೂ ತಾಲೂಕು ಘಟಕದ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ತಾಲೂಕಿನ ಹಲವು ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಬಹುತೇಕ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಲಾಯಿತು. ಮುಖ್ಯ ನಿರ್ಣಯಗಳು: ಶಿಪ್ಪುರ ಗ್ರಾಮಕ್ಕೆ ನಾಳೆಯಿಂದ ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆ ಮಾಡಲು ಅಧಿಕಾರಿಗಳು ಒಪ್ಪಿಕೊಂಡರು. ಕರಜಗ ಗ್ರಾಮಕ್ಕೆ ಪೈಪ್ಲೈನ್ ಅಳವಡಿಸುವುದಕ್ಕೂ ಸಮ್ಮತಿ ನೀಡಿದರು. ಈ ಎಲ್ಲ ಸಕಾರಾತ್ಮಕ ಬೆಳವಣಿಗೆಗಳ ಹಿನ್ನೆಲೆ ನಾಳೆ ನಡೆಯಬೇಕಿದ್ದ ಹೋರಾಟವನ್ನು ಹಿಂಪಡೆಯಲಾಗಿದೆ ಎಂದು ರೈತ ಸಂಘದ ವತಿಯಿಂದ ತಿಳಿಸಲಾಗಿದೆ. ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಅಧಿಕಾರಿಗಳಿಂದ ಸ್ಪಂದನೆ ದೊರೆತಿರುವುದು ಸಂತೋಷಕರ ಬೆಳವಣಿಗೆ ಎಂದು ತಿಳಿಸಲಾಗಿದೆ. ಏನು ನಾಳೆ ದಿನ ಶುಕ್ರವಾರ ದಿನಾಂಕ 1/5/2026 ಏನು ಕುಡಿಯುವ ನೀರಿಗಾಗಿ ತಾಲೂಕಿನ ಕೆಲವೊಂದು ಹಳ್ಳಿಗಳಲ್ಲಿ ನೀರಿನ ಹಾಹಾಕಾರ ಉಂಟಾಗಿದ್ದು ಅದರ ಸಲುವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಅದೇ ರೀತಿ ಪೂರ್ವಭಾವಿಯಾಗಿ ತಾಲೂಕ್ ಪಂಚಾಯತ್ ಇಒ ಮತ್ತು ತಾಲೂಕಿನ ಎಲ್ಲ ಪಿಡಿಒಗಳು, ವಾಟರ್ಮ್ಯಾನ್ಗಳು ಮತ್ತು ಕುಡಿಯುವ ನೀರಿನ ಇಲಾಖೆಯ ಎಡಬ್ಲ್ಯೂ ಅವರು ಎಲ್ಲರೂ ಕೂಡಿಕೊಂಡು ಒಂದು ನಮ್ಮ ರೈತ ಮುಖಂಡರ ಜೊತೆ ಒಂದು ಮೀಟಿಂಗ್ ಮಾಡಿದ್ರು. ಏನು ನಾವು ಹಲವಾರು ಹಳ್ಳಿಗಳ ಒಂದು ಸಮಸ್ಯೆಗಳನ್ನ ಕೈಗೆತ್ತಿಕೊಂಡಿದ್ದೆವು, ಮನವಿ ಕೊಟ್ಟಿದ್ದೆವು ಬೆಳಿಗ್ಗೆ. ಆ ಹಳ್ಳಿಗಳ ಸಮಸ್ಯೆಯನ್ನ ಇವತ್ತು ಮೇಜರ್ ಸಮಸ್ಯೆ ಏನಪ್ಪಾ ಅಂದ್ರೆ ಸಿಪ್ಪೂರ್ದಿತ್ತು. ಸಿಪ್ಪೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ಉಂಟಾಗಿತ್ತು. ಆದ ಕಾರಣ ಅದನ್ನು ನಾಳೆಯಿಂದ ಟ್ಯಾಂಕ್ ಮುಖಾಂತರ ನೀರನ್ನು ಹಾಕಲು ಪ್ರಾರಂಭ ಮಾಡ್ತಾರೆ. ಮತ್ತು ಅದೇ ರೀತಿ ಕರಜಗದಲ್ಲಿ ಏನು 14 ಜಲಕುಂಭ ಅದಾವ, ಅದು ಕೆಲಸ ನಾಳೆ ಜಲಕುಂಭ ಪೈಪ್ಲೈನ್ ಹಾಕಕ್ಕೆ ನಾಳಿಂದ ಒಂದು 2 ದಿನದಾಗ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತೇನು ಮೈನರ್ ಸಮಸ್ಯೆ ಇದ್ದು ಎಲ್ಲ ಊರಾಗ ಎಲ್ಲ ಹಳ್ಳಿಗಳಲ್ಲಿ ನೀರನ್ನು ಸರಿಯಾಗಿ ಬಿಡಕ್ಕೆ ಎಲ್ಲ ವಾಟರ್ ಮ್ಯಾನೇಜರ್ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾಳೆ ಹೋರಾಟ ನಾವು ಹಿಂಪಡೆದುಕೊಂಡೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.